ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕರುನಾಡ ಜನರೇ ಎಚ್ಚರ ಎಚ್ಚರ, ಕಂಪ್ಲೀಟ್ ಬಂದ್ ಆಗುತ್ತೆ ಕರ್ನಾಟಕ. ಶುಕ್ರವಾರ ಎಲ್ಲವೂ ಕೂಡ ಬಂದ್ ಬಂದ್ ಬಂದ್. ಬಸ್ ಸಿಗಲ್ಲ, ಆಟೋನು ಇರಲ್ಲ, ಏನೇ ಪ್ಲಾನ್ ಇದ್ರೂ ಕೂಡ ಮುಂದೂಡಿ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ 25ನೇ ತಾರೀಕು ಕರ್ನಾಟಕ ಬಂದ್ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಿಮ್ದು ಏನೇ ಪ್ಲಾನ್ ಇದ್ರು, ಅಕಸ್ಮಾತ್ ಶುಕ್ರವಾರ ನೀವು ಕೆಲವೊಂದು ಪ್ಲಾನ್ಸ್ ಗಳನ್ನ ಹಾಕೊಂಡಿದ್ರೆ ಮುಂದೂಡಿ, ಇಲ್ಲ ಅದಕ್ಕೂ ಮುಂಚೆನೆ ಅದನ್ನ ಮುಗಿಸ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಆ ಒಂದು ಸಂದರ್ಭದಲ್ಲಿ, ಕರ್ನಾಟಕ ಬಂದಿರುವಂತಹ ಸಂದರ್ಭದಲ್ಲಿ ಏನೂ ಕೂಡ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆಟೋನು ಕೂಡ ಇರೋದಿಲ್ಲ, ಹಾಗೆ ಬಸ್ ಸಂಚಾರ ಕೂಡ ಇರುತ್ತೋ ಇಲ್ವೋ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ವಿವಿಧ ಸಂಘಟನೆಗಳಿಂದ ಬಂದ್ಗೆ ಕರೆಯನ್ನ ನೀಡಲಾಗಿರುವಂಥದ್ದು. ಈಗ ಆಲ್ರೆಡಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಅನ್ನದಾತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಬೀದಿಗಿಳಿದಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ. ಬೆಂಗಳೂರಿನಲ್ಲಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಹಾಗೆ ದೇಶದಾದ್ಯಂತ ಸಾಕಷ್ಟು ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ರೈತರು ಬೀದಿಗಿಳಿದಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಇದೇ ಒಂದು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ವಿರೋಧಿಸಿ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಈಗ ಬಂದ್ ನಡೆಸಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಯಾರ್ಯಾರ ಬೆಂಬಲ ಇದೆ ಈ ಒಂದು ಕರ್ನಾಟಕ ಬಂದ್ಗೆ ಅಂತ ನೋಡುವಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಬಲವನ್ನ ಕೊಟ್ಟಿರುವಂತದ್ದು. ಟ್ಯಾಕ್ಸಿ ಲಾರಿ ಓನರ್ ಅಸೋಸಿಯೇಷನ್ ಅವರು, ಓಲಾ ಉಬರ್ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಅಂದ್ರೆ ನಾರಾಯಣಗೌಡ ಬಣದವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವರು ಕೂಡ ಬೆಂಬಲವನ್ನ ಕೊಟ್ಟಿರುವಂತದ್ದು. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ರೈತ ಸಂಘ ಕೂಡ ಬೆಂಬಲವನ್ನ ಕೊಟ್ಟಿದೆ. ನಿಮ್ಗೆ ತೋರಿಸ್ತಾ ಇದ್ವಿ ಯಾರ್ಯಾರು ಬೆಂಬಲವನ್ನ ಕೊಟ್ಟಿದ್ದಾರೆ ಈ ಒಂದು ಕರ್ನಾಟಕ ಬಂದ್ಗೆ ಅಂತ. ಈ ಪ್ರಮುಖವಾಗಿ ಇವರೆಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಕರ್ನಾಟಕ ಬಂದ್ ಯಶಸ್ವಿ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ನೋಡ್ಬೇಕು ಬಸ್ಗಳು ಈಗ ರೋಡಿಗೆ ಇಳಿತಾವ ಇಲ್ವಾ ಅಂದ್ರೆ ಶುಕ್ರವಾರ ಅಂತ. ಇವತ್ತು ರಾಜ್ಯ ಸರ್ಕಾರ ಕೇಂದ್ರದ ಆದೇಶದ ಮೇರೆಗೆ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆಯನ್ನು ತರೋದ್ರ ಮುಖಾಂತರ APMC ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಹೊರಟಿದೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ರೈತ ಸಂಘಟನೆಗಳು ಮಾಡುವಂಥ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯವ್ಯಾಪಿ ಸಿದ್ಧವಾಗಿದ್ದೀವಿ. ಬಹುರಾಷ್ಟ್ರೀಯ ಕಂಪ್ನಿಗಳ ಜೊತೆ ಶಾಮೀಲಾಗಿ ಇವತ್ತು ರೈತರು ಉತ್ಪತ್ತಿ ಮಾಡುವಂಥ ಉತ್ಪನ್ನಗಳನ್ನು ನೇರವಾಗಿ ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ಸಿಗಬೇಕನ್ನುವಂಥ ಆಜ್ಞೆಯನ್ನು ತರ್ತಾ ಇದ್ದಾರಲ್ಲ. ಮೊದಲನೇದಾಗಿ ರೈತರ ಪರವಾಗಿ ಕಾಣಿಸಿದ್ರು ಸಹ ಕ್ರಮೇಣ ರೈತರನ್ನ ಗುಲಾಮರಾಗಿ ಮಾಡುವಂಥ ಕಾರ್ಯತಂತ್ರ ಇದರಲ್ಲಿ ಅಡಗಿದೆ. ಆದ್ದರಿಂದ ಇದನ್ನು ನಾವು ತೀವ್ರವಾಗಿ ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಬಂದ್ ಸಂದರ್ಭದಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ನೋಡೋದಾದ್ರೆ ಆಟೋ, ಕ್ಯಾಬ್, ಲಾರಿ ಇದ್ಯಾವುದು ಕೂಡ ಸಿಗೋದಿಲ್ಲ. ಓಲಾ ಉಬರ್ ಸೇವೆ ಕೂಡ ಇರೋದಿಲ್ಲ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಬಸ್ಗಳು ಸಿಗೋದು ಡೌಟ್ ಅಂತ ಹೇಳಲಾಗ್ತದೆ. ಕಾದ್ ನೋಡ್ಬೇಕು. ಯಾಕೆಂದ್ರೆ ಈ KSRTC ಬಸ್ಗಳು, BMTC ಬಸ್ಗಳು ರೋಡಿಗೆ ಇಳಿತಾವ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೊಂದು ನಾಳೆ ಅಥವಾ ನಾಡಿದ್ರೊಳಗೆ ಅದು ಕೂಡ ಡಿಸೈಡ್ ಆಗುತ್ತೆ. ಇನ್ನ ಏನಿರುತ್ತೆ ಅಂತ ನೋಡೋದಾದ್ರೆ ಆಬ್ವಿಯಸ್ಲಿ ಇವತ್ತು ಇದ್ದೇ ಇರ್ತವೆ. ಆಸ್ಪತ್ರೆಗಳು, ಮೆಡಿಕಲ್ ಶಾಪ್ಗಳು ಓಪನ್ ಇದ್ದೇ ಇರುತ್ತೆ. ಆಂಬ್ಯುಲೆನ್ಸ್ ಸಂಚಾರಕ್ಕೆ ಯಾವುದೇ ರೀತಿಯಾದಂಥ ತಡೆ ಇರೋದಿಲ್ಲ. ಬ್ಯಾಂಕ್ ATMಗಳು ತೆರೆದಿರ್ತವೆ, ಬ್ಯಾಂಕ್ ಸೌಲಭ್ಯ ಕೂಡ ಇರುತ್ತೆ. ಇನ್ನು ಪೆಟ್ರೋಲ್ ಬಂಕ್ಗಳು ಬಂದ್ ಆಗೋದಿಲ್ಲ. ಅವರು ನೈತಿಕ ಬೆಂಬಲವನ್ನ ಕೊಡುವಂತ ಸಾಧ್ಯತೆ ಇದೆ ಪೆಟ್ರೋಲ್ ಬಂಕ್ನವರು. ಆದ್ರೆ ಪೆಟ್ರೋಲ್ ಬಂಕ್ ಕಂಪ್ಲೀಟ್ ಆಗಿ ಬಂದ್ ಆಗೋದಿಲ್ಲ. ಏನಾದ್ರೂ ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದಿಸದೆ ಅವರ ಬೇಡಿಕೆಗಳನ್ನ ಈಡೇರಿಸದಿದ್ದರೆ ನಮ್ಮ ಸಂಘಟನೆಯ ವತಿಯಿಂದ, ಓಲಾ ಊಬರ್ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಸಂಪೂರ್ಣ ಬೆಂಬಲವನ್ನ ನೀಡುತ್ತೇವೆ. ಇವತ್ತು ಸಂಜೆಯೇ ನಾವು ಸಭೆಯನ್ನ ನಡೆಸಿ ಅಂತಿಮ ತೀರ್ಮಾನ ತೆಗೆದುಕೊಂಡು ಸಂಪೂರ್ಣ ಬೆಂಬಲವನ್ನ ನೀಡುತ್ತೇವೆ. ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ. ದಯವಿಟ್ಟು ರೈತರ ಬಗ್ಗೆ ಕಾಳಜಿ ತೋರಿಸಬೇಕಾಗಿರೋದು ರೈತರ ಬಗ್ಗೆ. ಕೂಡಲೇ ಅವರ ಬೇಡಿಕೆಗಳನ್ನ ಈಡೇರಿಸಬೇಕು. ಅದರ ಜೊತೆಯಲ್ಲಿ ಚಾಲಕರು ಸಹ ಬೇಡಿಕೆಗಳನ್ನ ಇಟ್ಟಿದ್ದೀವಿ, ಅದನ್ನು ಸಹ ಈಡೇರಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ರುದ್ರಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರುದ್ರಮೂರ್ತಿ ಅವರೇ. ನಮಸ್ಕಾರ ಸರ್. ಸರ್, ಈಗ ಬಂದ್ ಆಚರಣೆ ಮಾಡ್ಲಾಗ್ತಾ ಇದೆ, ನಿಮ್ಮ ಬೆಂಬಲ ಎಷ್ಟರ ಮಟ್ಟಿಗಿದೆ ಅಂತ? ಸರ್, ನಾವಂತೂ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಆಟೋ ಚಾಲಕರು ಆಲ್ಮೋಸ್ಟ್ ಎಲ್ಲ ರೈತರ ಮಕ್ಕಳೇ ಇಲ್ಲಿರೋದು. ಹೌದು.
ಬೇರೆ ಯಾರು ಇಲ್ಲ ಇಲ್ಲಿ. ಹೌದು. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತ ರೈತರ ಮಕ್ಕಳ ಈ ಒಂದು ಕಾನೂನು ವಿರುದ್ಧ ಏನ್ ನಡೆಯ ಬಂದ್ ಇದೆ, ಅದು ಸಂಪೂರ್ಣ ಬೆಂಬಲ ಇದೆ ನಮ್ದು. ಕೆಲವು ಆಟೋಗಳೆಲ್ಲ ಓಡಿಸ್ಬೋದು, ಯಾಕಂದ್ರೆ ನಾವು ಒಂದು ಪ್ರಿಪೇರ್ ಮಾಡ್ಲಿಲ್ಲ ಇದು ಬಂದ್ಗೆ ಅಂತ, ಏಕ್ದಮ್ ಕರೆ ಕೊಟ್ಟಿರೋದು ಇದು. ಹೌದು ಹೌದು. ನಾವು ಎಲ್ಲರಿಗೂ ಹೇಳಿದೀವಿ ಬಂದ್ಗೆ ಭಾಗವಹಿಸ್ತೇವೆ. ನಿಮ್ಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರಾ ಬಂದ್ಗೆ ಬೆಂಬಲ ಕೊಡ್ಬೇಕು ಅಂತ? ಇಲ್ಲ, ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಈಗಷ್ಟೇ ನೋಡ್ತಾ ಇದ್ವಿ, ಓಲಾ ಉಬರ್ ಸಂಘದವರು ಕೂಡ ತನ್ವೀರ್ ಪಾಷಾ ಅವರು ಕೂಡ ಹೇಳಿಕೆಯನ್ನ ಕೊಟ್ಟರು. ರೈತರ ವಿರುದ್ಧವಾಗಿ ತರಲಾಗ್ತಾ ಇರುವಂತ ಈ ಒಂದು ಭೂ ಸುಧಾರಣಾ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದೀವಿ ಅಂತ. ಹೌದು. ಸೊ ನೀವು ಹಾಗಾಗಿ ಬೆಂಬಲವನ್ನ ಕೊಡ್ತಾ ಇದ್ದೀವಿ. ನಾವು ಅಷ್ಟೇ ಖಂಡಿತ ಬೆಂಬಲ ರೈತರ ಪರವಾಗಿ ನಿಂತ್ಕೊಳ್ತಾ ಇದಾರೆ. ಎಲ್ಲರೂ ಆಲ್ಮೋಸ್ಟ್ ಆಟೋ ಓಡಿಸೋರು ಎಲ್ಲರೂ ಕೂಡ ಆಲ್ಮೋಸ್ಟ್ ರೈತರ ಮಕ್ಕಳೇ ಆಗಿರ್ತಾರೆ. ಬೇರೆ ಬೇರೆ ಊರುಗಳಿಂದ ಬಂದ್ಬಿಟ್ಟು ಇಲ್ಲಿ ಆಟೋನ ಓಡಿಸ್ತಾ ಇರುವಂತವರೇ ಜಾಸ್ತಿ. ಸೊ ನಿಮ್ ಬೆಂಬಲ ಇದೆ ಈ ಕರ್ನಾಟಕ ಬಂದ್ಗೆ? ಥ್ಯಾಂಕ್ ಯು ರುದ್ರಮೂರ್ತಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂತ ರುದ್ರಮೂರ್ತಿ ಅವರು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾವು ಕೂಡ ಬೆಂಬಲವನ್ನ ಕೊಡ್ತಾ ಇದೀವಿ. ಇದು ರೈತರ ವಿರೋಧವಾಗಿ, ರೈತರ ಪರವಾಗಿ ನಾವು ನಿಂತ್ಕೊಳ್ತಾ ಇದೀವಿ. ರೈತರ ವಿರೋಧವಾಗಿ ಈ ಒಂದು ಭೂ ಸುಧಾರಣಾ ಕಾಯ್ದೆಗಳನ್ನ ತರಲಾಗ್ತಾ ಇದೆ. ಸೊ ಹೀಗಾಗಿ ನಾವು ಕೂಡ ಇದರ ವಿರುದ್ಧ ನಿಲ್ತಾ ಇದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಆಟೋ ಉಬರ್ ಈ ಚಾಲಕರ ಸಂಘದ ಅಧ್ಯಕ್ಷರು ಕೂಡ ಮಾತನಾಡಿದ್ದನ್ನ ತೋರಿಸಿದ್ವಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವರು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನಾರಾಯಣಗೌಡ ಅವರ ಅಂದ್ರೆ ಬಣದವರು ಕೂಡ ಬೆಂಬಲವನ್ನ ಕೊಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಎಫೆಕ್ಟಿವ್ ಆಗಿ ಈ ಒಂದು ಕರ್ನಾಟಕ ಬಂದ್ ಅನ್ನ ಆಚರಿಸುವಂತ ನಿಟ್ಟಿನಲ್ಲಿ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದಾವೆ. ಇಲ್ಲಿ ಪ್ರಮುಖವಾಗಿ KSRTC ಬಸ್ಗಳು, BMTC ಬಸ್ಗಳು ರೋಡಿಗೆ ಇಳಿತಾವ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು. ಅದರ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಮೇಲೆ ಇದರ ಸಂಚಾರ ನಿಂತಿರುವಂತದ್ದು. ಶುಕ್ರವಾರ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ದಿಢೀರ್ ಅಂತ ಕೂಡ ಘೋಷಣೆಯನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಯಾರ್ಯಾರು ಬೆಂಬಲವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇಡೀ ಕರ್ನಾಟಕದಾದ್ಯಂತ ಬಂದ್ ಆಗುತ್ತಾ ಅಥವಾ ಬೆಂಗಳೂರಿನಲ್ಲಿ ಮಾತ್ರ ಬಂದನ್ನ ಮಾಡ್ತಾರಾ, ಇದೆಲ್ಲವನ್ನು ಕೂಡ ಕಾದು ನೋಡ್ಬೇಕು. ಯಾಕೆಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಎಲ್ಲಾ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಬಂದ್ ಆಗುತ್ತೆ. ಸೊ ಯಾವ ರೀತಿಯಾಗಿ ಇವರು ಬೆಂಬಲವನ್ನ ಕೋರ್ತಾರೆ, ಇದಕ್ಕೆ ಸಪೋರ್ಟ್ ಅನ್ನ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತ PC ರಾವ್ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ, ನಿಮ್ ನಿರ್ಧಾರ ಏನಿದೆ ಅಂತ? ನಾವು ಮೊದಲೇ ತೀರ್ಮಾನ ಮಾಡಿಕೊಂಡಿದ್ದೇವೆ, ಇನ್ನು ಮುಂದೆ ಯಾವುದೇ ಬಂದಿಗೆ ನಮ್ಮ ಸಹಕಾರ ಮಾಡುವುದಿಲ್ಲ. ಪ್ರಮುಖವಾಗಿ ಹೋಟೆಲ್ ಉದ್ಯಮ ಎಸೆನ್ಷಿಯಲ್ ಸರ್ವಿಸ್ ನಲ್ಲಿ ಬರ್ತದೆ. ಅದರ ಜೊತೆಗೆ ಈಗಾಗಲೇ COVID-19 ಇಂದ ಎಲ್ಲಾ ಉದ್ಯಮಗಳು ಕುಸಿದು ಬಿದ್ದಿರುತ್ತದೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಬಂದಿಗೆ ಸಪೋರ್ಟೇ ಇಲ್ಲ. ಎಲ್ಲ ಹೋಟೆಲ್ಗಳು ತೆರೆದಿರ್ತದೆ 25ನೇ ತಾರೀಕಿನಂದು. ಯಾರಾದ್ರೂ ಸಂಪರ್ಕ ಮಾಡಿದ್ರ ಸಂಘಟನೆಯವರು ಯಾರಾದ್ರೂ ನಿಮ್ ಬೆಂಬಲವನ್ನ ಕೋರಿದ್ರ? ಮಾಡ್ತಾರೆ, ಆಲ್ರೆಡಿ ಮಾಡೋರಿದ್ದಾರೆ. ನಾವ್ ಏನ್ ಹೇಳುದಂದ್ರೆ ಹೋಟೆಲ್ ಉದ್ಯಮ ರೈತರಿಗೆ ಅತಿ ಹೆಚ್ಚು ಸಪೋರ್ಟ್ ಮಾಡುವ ಉದ್ಯಮ. ಹೌದು. ಅವರು ಬೆಳೆಯುವಂತ ಅತಿ ಹೆಚ್ಚು ಎಲ್ಲಾ ಪದಾರ್ಥಗಳನ್ನು ಉತ್ತಮ ಬೆಲೆ ಕೊಟ್ಟು ಪ್ರೋತ್ಸಾಹಿಸುವಂತ ಉದ್ಯಮನೇ ನಮ್ಮ ಹೋಟೆಲ್ ಉದ್ಯಮ. ಆದರೂ ಈ ಸಂದರ್ಭದಲ್ಲಿ ಇದು ನಮಗೆ ಅಗತ್ಯವಿಲ್ಲ. ಅಲ್ಲದೆ ನಮ್ದು ಎಸೆನ್ಷಿಯಲ್ ಸರ್ವಿಸ್ ಅಂತ ತೀರ್ಮಾನ ತೆಗೆದುಕೊಂಡು ಇನ್ನು ಮುಂದೆ ಇದು ಮಾತ್ರವಲ್ಲ ಯಾವುದೇ ಬಂದಿಗೆ ನಾವು ಮೇನ್ಲಿ ಬಂದನ್ನ ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಈ ಆಟೋ ಟ್ಯಾಕ್ಸಿಗಳು ಕೂಡ ರೋಡಿಗೆ ಇಳಿತಾ ಇಲ್ಲ. ಅವ್ರು ಹೇಳ್ತಾ ಇದ್ರು, ಆ ಒಂದು ಮಾಲೀಕರ ಸಂಘದವರೆಲ್ಲರೂ ಕೂಡ ಹೇಳ್ತಾ ಇದ್ರು, ನಾವು ಕೂಡ ಸಪೋರ್ಟ್ ಮಾಡ್ತಾ ಇದೀವಿ, ಯಾವುದೇ ರೀತಿಯಲ್ಲೂ ಆಟೋಗಳು ಕೂಡ ರೋಡಿಗೆ ಇಳಿಯೋದಿಲ್ಲ, ಟ್ಯಾಕ್ಸಿಗಳು ಕೂಡ ರೋಡಿಗೆ ಇಳಿಯೋದಿಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಜನನೇ ಇರೋದಿಲ್ಲ, ಏನ್ ಮಾಡ್ತೀರಾ ಅವಾಗ? ಆ ಒಂದು ಪರಿಸ್ಥಿತಿ ಆಧಾರದ ಮೇಲೆ ನಿರ್ಧಾರವನ್ನ ತಗೊಳ್ತೀರಾ? ಇಲ್ಲ, ನಾವು ಪರಿಸ್ಥಿತಿ ಬಗ್ಗೆ ನಾವು ಚಿಂತಿಸುವುದೇ ಇಲ್ಲ. ಈಗ COVID-19 ಬಹಳಷ್ಟು ಆಸ್ಪತ್ರೆಗಳಿಗೆ ನಾವು ತಿಂಡಿ ತಿನಿಸುಗಳನ್ನು ಕೊಡ್ತಾ ಇದ್ದೇವೆ. ಬಹಳಷ್ಟು ಅಗತ್ಯವಾಗಿರುವಂತಹ ವಸ್ತು ನಮ್ಮಿಂದ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಒಂದು ದಿನದ ಬಂದ್ ಮಾಡಿದ್ರೆ
ಇಡೀ ಬೆಂಗಳೂರು ನಗರದಲ್ಲಿ ಸುಮಾರು 3 ಲಕ್ಷ ಲೀಟರ್ ವೇಸ್ಟ್ ಆಗ್ತದೆ ಹಾಲು. ರೈತರಿಗೆ ನಷ್ಟ ಆಗ್ತದೆ ಇನ್ನೊಂದು ವಿಧದಲ್ಲಿ. ಮತ್ತೆ ಜನಸಾಮಾನ್ಯರಿಗೂ ಬಹಳಷ್ಟು ತೊಂದರೆಗಳಾಗ್ತದೆ. ಯಾದುದರಿಂದ ಇದ್ರ ಮೊದಲೇ ತೀರ್ಮಾನ ಮಾಡಿ ನಿಮ್ಮ ಬೆಂಬಲ ಇದರಲ್ಲಿ ನೈತಿಕವಾಗಿರುತ್ತೆ, ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನೈತಿಕ ಬೆಂಬಲ ಅವರು ಸಾಂದರ್ಭಿಕವಾಗಿ ನೋಡ್ಕೊಂಡು ಬಟ್ ಬಂದ್ ಮಾಡಿ ಅಲ್ಲ, ನಮ್ಮ ರೈತರಿಗೆ ಸಹಕಾರ ನಿಜವಾಗಿ ಅಗತ್ಯವಿದ್ದಲ್ಲಿ ಕೊಡ್ತೇವೆ ನಾವು. ಅದು ಭಾಷೆ ಬರಲಿ, ಜಾತಿ ಗಲಾಟೆಗಳಾಗ್ಲಿ, ಯಾವುದಕ್ಕೂ ನಾವು ಸಪೋರ್ಟ್ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡುವುದಿಲ್ಲ. ನಮ್ಮ ಸಪೋರ್ಟ್ ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಜನಗಳ ಸಹಕಾರ ಬಗ್ಗೆ ಸಪೋರ್ಟ್ ಯಾವಾಗ್ಲೂ ಇರುತ್ತದೆ. ಆದ್ರೆ ಬಂದ್ ಮಾಡಿ ಅಲ್ಲ, ಬಂದ್ ಮಾಡಿ ನಾವು ಸಪೋರ್ಟ್ ಕೊಡುವುದೇ ಇಲ್ಲ ಯಾವುದಕ್ಕೂ. ಓಕೆ, ಥ್ಯಾಂಕ್ ಯು ಪಿ ಸಿ ರಾವ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಪಿ ಸಿ ರಾವ್ ಅವರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು. ಇವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಕೊರೋನಾದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋಟೆಲ್ ಉದ್ಯಮ ಹೊಡೆತವನ್ನ ತಿಂದಿತ್ತು. ನಾವು ಈ ಬಂದ್ ಅಂತಲ್ಲ, ಮುಂದೆ ಯಾವುದೇ ಬಂದ್ಗೂ ಕೂಡ ನಮ್ಮ ಸಪೋರ್ಟ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಜೊತೆಗೆ ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ಬರುತ್ತೆ ಹೋಟೆಲ್ ಈ ಒಂದು ಉದ್ಯಮ. ಸೊ ಹೀಗಾಗಿ ನಾವು ಸಾಕಷ್ಟು ಆಸ್ಪತ್ರೆಗಳಿಗೆ, ಸಾಕಷ್ಟು ರೋಗಿಗಳಿಗೆ ಫುಡ್ ಅನ್ನ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ನಾವಂತೂ ಬಂದ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನೈತಿಕವಾಗಿ ಬೆಂಬಲವನ್ನ ಕೊಡ್ತೀವಿ. ಯಾಕೆಂದ್ರೆ ಹೋಟೆಲ್ ಉದ್ಯಮದವರು ಅತಿ ಹೆಚ್ಚು ಬೆಂಬಲಕ್ಕೆ ನಿಲ್ತಾ ಇರುವಂತದ್ದೇ ರೈತರಿಗೋಸ್ಕರ. ಅವರು ಬೆಳೆದಂತ ಬೆಳೆಗಳನ್ನೆಲ್ಲ ನಾವೇ ಅಲ್ವಾ ಯೂಸ್ ಮಾಡುವಂಥದ್ದು. ಒಂದು ದಿನ ಬಂದ್ ಆಗ್ಬಿಟ್ರೆ, ಬೆಂಗಳೂರಿನಲ್ಲಿ ಫಾರ್ ಎಕ್ಸಾಂಪಲ್ ಒಂದು ದಿನ ಹೋಟೆಲ್ ಉದ್ಯಮ ಬಂದ್ ಆಗ್ಬಿಟ್ರೆ ಸುಮಾರು 3 ಲಕ್ಷ ಲೀಟರ್ ವರೆಗೂ ಈ ಒಂದು ಹಾಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡ್ತಾ ಇದ್ರು. 3 ಲಕ್ಷ ಲೀಟರ್ ಹಾಲು ವೇಸ್ಟ್ ಆಗ್ಬಿಡುತ್ತೆ. ಸೊ ಹೀಗಾಗಿ ಬಂದನ್ನ ನಾವು ಆಚರಣೆ ಮಾಡೋದಿಲ್ಲ, ಅದು ರೈತರಿಗೆ ಹೊಡೆತನೆ ಕೊಡುವಂಥದ್ದು. 3 ಲಕ್ಷ ಲೀಟರ್ ಅಂದ್ರೆ ಏನ್ ಸಾಮಾನ್ಯದ ವಿಚಾರ ಅಲ್ಲ ಅಂತ ಕೂಡ ಪಿ ಸಿ ರಾವ್ ಅವರು ಮಾತನಾಡ್ತಾ ಇದ್ರು. ಅಂದ್ರೆ ನೈತಿಕ ಬೆಂಬಲಕ್ಕೆ ಅವರು ನಿಂತ್ಕೊಳ್ತಾ ಇದ್ದಾರೆ. ಈಗ ಪೆಟ್ರೋಲ್ ಬಂಕ್ನವರೆಲ್ಲ ನಿಂತ್ಕೊಳ್ತಾ ಇದಾರಲ್ಲ, ನೈತಿಕ ಬೆಂಬಲವಾಗಿ ಓಪನ್ ಮಾಡಿಬಿಟ್ಟು ಆ ರೀತಿಯಾಗಿ ಇವರು ಕೂಡ ಬೆಂಬಲವನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ಓಲಾ ಉಬರ್ ಟ್ಯಾಕ್ಸಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ತನ್ವೀರ್ ಪಾಷಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ತನ್ವೀರ್ ಪಾಷಾ ಅವರೇ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ ಬೆಂಬಲ ಯಾವ ರೀತಿಯಾಗಿದೆ? ಈಗ ನಾವು 4 ಗಂಟೆಗೆ ಸಭೆ ಕರೆದಿದೀವಿ, ಸಭೆ ಸೇರ್ಕೊಳ್ತಾ ಇದೀವಿ. 5 ಗಂಟೆಗೆ ಅಫಿಷಿಯಲ್ ಅನೌನ್ಸ್ ಮಾಡ್ತೇವೆ. ಈಗಾಗಲೇ ನಾವು ನೈತಿಕ ಬೆಂಬಲ ಕೊಟ್ಟಿದ್ದೇವೆ. ಈಗಾಗಲೇ ಈ ಒಂದು ಭೂ ಸುಧಾರಣಾ ಕಾಯ್ದೆ ಇರ್ಬೋದು, ಏನು ರೈತರ ಒಂದು ಬೇಡಿಕೆಗಳಿದೆ, APMC ಆಕ್ಟ್ ಇರ್ಬೋದು, ಅದ್ರ ಬಗ್ಗೆ ನಮಗೂ ಸಹ ಬೇಸರ ಇದೆ. ಯಾಕಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಯಾರಿದ್ದಾರೆ 80% ಎಲ್ಲರೂ ರೈತರ ಮಕ್ಕಳೇನೆ. ರೈತರ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು ಇವತ್ತು ರೈತಾಪಿ ಜೀವನ ನಡೆಸ್ತಾ ಇರ್ತಕ್ಕಂಥ ಬರಗಾಲ ಅನ್ಕೊಂಡು ಇಲ್ಲಿಗೆ ಕಾರ್ ತಗೊಂಡು ಬಾಡಿಗೆ ತಗೊಂಡು ಅಲ್ಲಿಗೆ ಬಂದಿರೋರು. ಈಗ ಈ ತರ ಮಾಡಿದಾಗ ಸರ್ಕಾರ ಅಟ್ಲೀಸ್ಟ್ ಇಲ್ಲ ರೈತ ದೇಶದ ಬೆನ್ನೆಲುಬು ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಪ್ರಾತಿನಿಧ್ಯತೆ ಪ್ರಾಮುಖ್ಯತೆ ರೈತರಿಗೆ ಕೊಡ್ಬೇಕು. ನಾವು ನಮ್ದು ಸಹ ಬೇಡಿಕೆಗಳನ್ನ ಇಟ್ಟು ಕಳೆದ ವಾರ ಒಂದ್ 15 ದಿನದ ಹಿಂದೆ ನಾವು ಪ್ರೊಟೆಸ್ಟ್ ಎಲ್ಲ ಮಾಡಿದ್ದೇವೆ. ನಮ್ ಪರವಾಗೂ ಇಲ್ಲ ಸರ್ಕಾರ, ರೈತರ ಪರವಾಗೂ ಇಲ್ಲ, ಇಂಡಸ್ಟ್ರಿಯಲಿಸ್ಟ್ ಪರವಾಗೂ ಇಲ್ಲ ಅಂದ್ರೆ ಮತ್ ಯಾಕೆ ಬೇಕು ಸರ್ಕಾರ? ಸರ್ಕಾರ ಮುಖ್ಯವಾಗಿ ಯಾರು ಈ ದೇಶದ ಬೆನ್ನೆಲುಬು, ಯಾರು ಬಾಟಮ್ ಆಫ್ ದ ಪಿರಮಿಡ್, ಅದನ್ನ ತಿಳ್ಕೊಂಡು ಮುಂದೆ ಬಂದು ಅವರ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಮಾಡ್ಬೇಕು. ಇವತ್ತು ನಾವು ತಿನ್ನುವಂತ ಅನ್ನ ರೈತ ಬೆಳೆದಂತ ಶ್ರಮದಿಂದ ಬರುವಂತದ್ದು. ಅವ್ರಿಗೆ ನಾನು ಬೆಂಬಲ, ಅವ್ರು ಯಾರೋ ಬಂದು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಅದು ನಮ್ಮ ರಕ್ತದಿಂದ ಬಂದಿರತಕ್ಕಂಥದ್ದು. ನಾವು ಸಹ ರೈತರ ಕೇಳೋದೇ ಬೇಡ, ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳ್ತಾರೆ. ನಮ್ಮ ಬೆಂಬಲ, ಸಂಪೂರ್ಣ ಬೆಂಬಲ ಇರುತ್ತೆ. ಇವತ್ತು ಸಭೆನಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ತನ್ವೀರ್ ಪಾಷಾ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕರ್ನಾಟಕ ಜ್ಯುವೆಲರ್ಸ್ ಸಂಘದ ಖಜಾಂಚಿ ಆಗಿರುವಂತ ರವಿಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ. ಸರ್ ನಮಸ್ಕಾರ. ಸರ್, ನಿಮ್ ನಿರ್ಧಾರ ಏನಾಗಿದೆ? ಶುಕ್ರವಾರ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಇಲ್ಲ, ಇನ್ನು ನಾವು ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಎಲ್ಲ ಮೆಜರ್ ಮಾಡಿ ಇದಕ್ಕೆ ಸಹಾಯ ಮಾಡೋದಾ, ಇದಕ್ಕೆ ಪ್ರೋತ್ಸಾಹ ಕೊಡೋದನ್ನ ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ರೈತರಿಗೆ ಒಳ್ಳೇದಾಗತ್ತಂದ್ರೆ ಖಂಡಿತ ಒಂದು ಡಿಸಿಷನ್ ತಗೊಂತೀವಿ. ಇದುವರೆಗೂ ಯಾರು ನಿಮ್ಮನ್ನ ಸಂಪರ್ಕ ಮಾಡಿಲ್ಲ? ಯಾವುದೇ ರೈತ ಸಂಘಟನೆ ಇನ್ನು ರೈತ ಸಂಘದವ್ರು ಯಾರು ನಮ್ ಸಂಪರ್ಕ ಮಾಡಿಲ್ಲ. ನಮ್ಮ ಅಧ್ಯಕ್ಷರು ಶರವಣ ಕೂಡ ಇನ್ನು ಅವ್ರ ಹತ್ರ ಯಾರು ಸಂಪರ್ಕಕ್ಕೆ ಬಂದಿಲ್ಲ. ಯಾರಾದ್ರೂ ಸಂಪರ್ಕ ಬಂದಿದ್ ಕೂಡಲೇ ನಾವು ಒಂದು ಸ್ಟ್ರಿಕ್ಟ್ ಆಗಿ ಯೋಚನೆ ಮಾಡಿ ಒಂದು ಸರಿಯಾದ ಸಾಕಷ್ಟು ಸಂಘಟನೆಗಳು ನಿರ್ಧಾರವನ್ನ ಮಾಡಿದ್ವು. ಕರ್ನಾಟಕ ರಕ್ಷಣಾ ವೇದಿಕೆಯವರಾಗಿರ್ಬೋದು, ಮತ್ತೊಂದ್ ಕಡೆ ಓಲಾ ಉಬರ್ನವ್ರನ್ನು ಕೂಡ ಈಗ ಮಾತನಾಡಿಸ್ತಾ ಇದ್ವಿ. ಹಾಗೆ ಆಟೋ ಚಾಲಕರ ಸಂಘದವ್ರನ್ನು ಕೂಡ ಮಾತನಾಡಿಸ್ತಾ ಇದ್ವಿ. ಅವರೆಲ್ಲರೂ ಕೂಡ ನಾವು ಬೆಂಬಲವನ್ನ ಕೊಡ್ತಾ ಇದ್ವಿ. ಯಾಕೆಂದ್ರೆ ರೈತರ ಪರವಾಗಿ ನಾವು ನಿಂತ್ಕೊಳ್ಬೇಕಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ರೈತರು ಇದ್ದಂತವ್ರೆ ನಮ್ಮಲ್ಲಿ ಓಡಿಸ್ತಾ ಇರುವಂತ ಚಾಲಕರು ಅಂತ ಹೇಳ್ತಾ ಇದ್ರು.
ಹೌದೌದು, ನಾವು ಯಾವಾಗೂ ರೈತರ ಪರವಾಗಿ ನಿಲ್ಲೋದು. ಬಟ್ ಇನ್ನು ಇದರ ನಮಗೆ ಡೈರೆಕ್ಷನ್ ಸಿಕ್ಕಿಲ್ಲ, ಏನ್ ಮಾಡೋದು. ಖಂಡಿತವಾಗ್ಲೂ ರೈತರಿಗೆ ಪಕ್ಕದಲ್ಲೇ ನಾವು ನಿಂತಿರ್ತೀವಿ, ಅವಾಗ ಅವ್ರಿಗೆ ಒಳ್ಳೇದಾಗೋ ಒಂದು ನಿರ್ಧಾರನೇ ತಗೊಂತೀವಿ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಶುಕ್ರವಾರ ಬಂದ್ಗೆ ಕರೆಯನ್ನ ನೀಡಲಾಗಿರುವಂತದ್ದು. ಸಾಕಷ್ಟು ಸಂಘಟನೆಗಳು ಈಗ ಆಲ್ರೆಡಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಅದು ಈ ಭೂ ಸುಧಾರಣಾ ಕಾಯ್ದೆ ಆಗಿರ್ಬೋದು, APMC ಕಾಯ್ದೆ, ಇದೆಲ್ಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಸಾಕಷ್ಟು ಸಂಘಟನೆಗಳು ಈಗ ಆಲ್ರೆಡಿ ಈ ಒಂದು ಕರೆಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಪರವಾಗಿ ನಾವು ನಿಂತ್ಕೊಳ್ತಾ ಇದೀವಿ ಅಂತ ಅವರೆಲ್ಲರೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಉದಾಹರಣೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಎರಡೆರಡು ಬಣ ಇದೆಯಲ್ಲ, ನಾರಾಯಣ್ ಗೌಡ ಅವರ ಬಣ ಆಗಿರ್ಬೋದು, ಪ್ರವೀಣ್ ಶೆಟ್ಟಿ ಅವರ ಬಣದವರು ಕೂಡ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಹಾಗೆ ಆಟೋ ಸಂಘದವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ರೀತಿಯಾಗಿ ಸಾಕಷ್ಟು ಜನ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತ ಪ್ರವೀಣ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು, ನೀವು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿಯಾಗಿರುತ್ತೆ ನಿಮ್ ಸಪೋರ್ಟ್ ಇದರಲ್ಲಿ ಅಂತ? ನಾವು ರೈತರ ಮಗನಾಗಿ ರೈತರಿಗೆ ಬೆಂಬಲ ಕೊಡುವಂತದ್ದು ನಮ್ ಕೆಲಸ. ನಾವು ರೈತರಿಗೆ ಬೆಂಬಲವನ್ನ ಕೊಡ್ತಾ ಇದೀವಿ. ಅವರ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನ ನಾವು ಕೊಡ್ತಾ ಇದೀವಿ. ಇಲ್ಲಿ ಎಲ್ಲಾ ಕಡೆ, ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ನಿಮ್ಮ ಕಾರ್ಯಕರ್ತರು ಕೂಡ ರೈತರ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಹಾಗಾದ್ರೆ? ಖಂಡಿತ ಖಂಡಿತ, ಎಲ್ಲಾ ಕಡೆನೂ ರೈತರ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ. ನೀವು ಕೂಡ ಬೆಂಗಳೂರಲ್ಲಿ ಎಲ್ಲಾದ್ರೂ ಈಗ ಪ್ರತಿಭಟನೆಯನ್ನು ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಹಾಜರಿರ್ತೀರಾ? ಇಲ್ಲ, ನಾವು ಇನ್ನು ಸಭೆಯನ್ನ ಸೇರ್ಬೇಕಾಗಿದೆ. ನಮ್ಮ ರಾಜ್ಯ ಪದಾಧಿಕಾರಿಗಳೆಲ್ಲ ಸಭೆಯನ್ನ ಸೇರಿ ಅಂತಿಮ ತೀರ್ಮಾನವನ್ನ ತಕೊಂಡು ಯಾವ ರೀತಿ ಬೆಂಬಲ ಕೊಡ್ಬೇಕಂತ ಅನ್ನುವಂತ ನಿರ್ಧಾರವನ್ನ ನಾವು ಮಾಡ್ತೀವಿ. ಪ್ರವೀಣ್ ಶೆಟ್ಟಿ ಅವರು ಅಂತ ಬಂದ ತಕ್ಷಣ ಅಲ್ಲಿ ಸಾಕಷ್ಟು ಜನ ಸಂಘಟನೆಗಳ ಲಿಂಕ್ ಇದೆ ನಿಮ್ಗೆ, ಅವರೆಲ್ಲರೂ ಕೂಡ ತುಂಬಾ ಪರಿಚಯ. ಅವರ ಬೆಂಬಲ ಈಗ ಆಲ್ರೆಡಿ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ಮತ್ತೆ ಸಭೆಯನ್ನ ಸೇರ್ತಾ ಇದ್ದೀರಾ ಹಾಗಾದ್ರೆ? ಹೌದೌದು. ಅವ್ರ ನಿರ್ಧಾರ ಕೊಡ್ಬೇಕು ಬೇಡವೋ ಅನ್ನೋದ್ರ ಬಗ್ಗೆ? ಹೌದು, ಎಲ್ಲರೂ ಒಟ್ಟಿಗೆ ನಾವು ಸೇರ್ಬೇಕಲ್ವಾ. ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಬೆಂಬಲ ಕೊಡುವಂತ ಸಾಧ್ಯತೆನೇ ಇದೆ ರೈತರ ಪರವಾಗಿ ನಿಲ್ಬೇಕು ಅಂದ್ರೆ? ಖಂಡಿತ, ರೈತರಿಗಾಗಿ ನಾವು ಬೆಂಬಲ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡಿದ್ರ ಸರ್ ರೈತ ಸಂಘದವರು? ನನಗೆ ಅನೇಕ ಜನ ಪ್ರಾಂತ್ಯ ರೈತ ಸಂಘದವರು, ಕೋಡಿಹಳ್ಳಿ ಚಂದ್ರಶೇಖರ್ ಅವರು ತುಂಬಾ ಜನ ನಮ್ಗೆ ಫೋನ್ಗಳನ್ನ ಹಾಕಿ ಬೆಂಬಲಕ್ಕೆ ಕೋರಿದ್ದಾರೆ. ಆದ್ರಿಂದ ನಾವು ಬೆಂಬಲ ಕೊಡ್ತಾ ಇದೀವಿ. ಸೊ ಶುಕ್ರವಾರ ನಡೀತಾ ಇರುವಂತ ಬಂದ್ಗೆ ಪ್ರವೀಣ್ ಶೆಟ್ಟಿ ಬಣದವರು, ಕರವೇ ಕಾರ್ಯಕರ್ತರು ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಹಾಗಾದ್ರೆ? ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕರವೇ ಅಧ್ಯಕ್ಷರಾಗಿರುವಂತ ಪ್ರವೀಣ್ ಶೆಟ್ಟಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಮ್ಮ ಬೆಂಬಲ ಇದೆ. ಕರ್ನಾಟಕ ಬಂದ್ಗೆ ಏನ್ ಕರೆಯನ್ನ ನೀಡಲಾಗಿದೆ ಅದಕ್ಕೆ ಸಂಪೂರ್ಣವಾದಂತ ಬೆಂಬಲವನ್ನ ನಾವು ಕೊಡ್ತಾ ಇದ್ದೇವೆ ಅಂತ ಅವರು ಸ್ಪಷ್ಟಪಡಿಸಿದ್ರು. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಅವರನ್ನ ಮಾತನಾಡಿಸಿದ್ರಂತೆ, ಅವರ ಬೆಂಬಲವನ್ನ ಯಾಚಿಸಿದ್ರಂತೆ. ಸೊ ಪ್ರವೀಣ್ ಶೆಟ್ಟಿ ಅವರು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಕರ್ನಾಟಕ ಬಂದ್ಗೆ. ಸಾಕಷ್ಟು ಸಂಘಟನೆಗಳು ಈಗ ಆಲ್ರೆಡಿ ರೈತರ ಪರವಾಗಿ ನಿಲ್ತಾ ಇರುವಂತದ್ದು ನಿನ್ನೆಯಿಂದನೂ ಗಮನಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಅಂತ. ಒಂದ್ ಕಡೆ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದ ರೈತ ಸಂಘದವರು ಒಂದ್ ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದ ರೈತ ಸಂಘದವರು ಮತ್ತು ಒಂದ್ ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅದು ಈಗ ಬಂದ್ವರೆಗೂ ಬಂದು ನಿಲ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಈ ಒಂದು ಕರ್ನಾಟಕ ಬಂದ್ ಈ ಬಾರಿ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸುವ ಮುಖಾಂತರ ತುಂಬಾ ಎಫೆಕ್ಟಿವ್ ಆಗಿ ನಡೆಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಾದ್ ನೋಡ್ಬೇಕು, ಯಾಕೆಂದ್ರೆ ಇಲ್ಲಿ ಬೆಂಗಳೂರು ಬಂದಾದಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಕರ್ನಾಟಕ ಬಂದಾದಂತೆ ಆಗುತ್ತೆ. ಸೊ ಮೇನ್ಲಿ KSRTC, BMTC ಬಸ್ ಸಂಚಾರಗಳು ಯಾವ ರೀತಿಯಾಗಿರುತ್ತೆ, ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಇಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ರೈತ ಸಂಘದವರು ಸೇರಿದಂತೆ ಸಾಕಷ್ಟು ರೈತಪರ ಸಂಘಟನೆಗಳೆಲ್ಲವೂ ಕೂಡ ಸೇರ್ಕೊಂಡು ಈ ಒಂದು ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಮೇನ್ಲಿ ಏನ್ ಕಾರಣ ಅಂದ್ರೆ ಭೂ ಸುಧಾರಣೆ ಕಾಯ್ದೆಯನ್ನ ವಿರೋಧಿಸಿ APMC ಕಾಯ್ದೆಯ ಜಾರಿಗೆ ತರಲಿಕ್ಕೆ ಮುಂದಾಗಿರುವಂತ ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸಿ ಈ ರೀತಿಯಾದಂತ ಬಂದ್ಗೆ ಕರೆಯನ್ನ ನೀಡಲಾಗಿರುವಂತದ್ದು. ಮೇನ್ಲಿ ನಿಮಗೆ ತೋರಿಸ್ತಾ ಇದ್ವಿ, ಆಟೋ ಮಾಲೀಕರ ಸಂಘದವರು ಸ್ಪಷ್ಟಪಡಿಸಿದ್ರು ನಮ್ಮ ಬೆಂಬಲ ಇದೆ ಅಂತ. ಇನ್ನ ಓಲಾ ಉಬರ್ ಸಂಘದವರು ಕೂಡ ಸ್ಪಷ್ಟಪಡಿಸಿದ್ರು ನಾವು ಬೆಂಬಲವನ್ನ ಕೊಡ್ತಾ ಇದೀವಿ ಈ ಬಾರಿಯ ಕರ್ನಾಟಕ ಬಂದ್ಗೆ ಅಂತ. ಇನ್ನು ಒಂದ್ ಕಡೆ ಹೋಟೆಲ್ ಮಾಲೀಕರ ಸಂಘದವರು ಹೇಳಿದಂತದ್ದು ಅಂದ್ರೆ ನೈತಿಕ ಬೆಂಬಲ ಇರುತ್ತೆ, ಆದ್ರೆ ನಾವು ಹೋಟೆಲ್ಗಳನ್ನ ಕ್ಲೋಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ಅದು ಕೂಡ ಬರುತ್ತೆ. ಕೊರೋನಾದ ಸಂದರ್ಭದಲ್ಲಿ ಸಾಕಷ್ಟು ಹೊಡೆತವನ್ನ ತಿಂದಿದ್ದಂತವ್ರು ನಾವು.
ಸೊ ಹೀಗಾಗಿ ನಾವು ಬಂದ್ ಮಾಡ್ತಾ ಇಲ್ಲ, ನೈತಿಕವಾಗಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ವಿ ಅಂತ ಹೇಳಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘದವರು ಕೂಡ ಸ್ಪಷ್ಟಪಡಿಸ್ತಾ ಇದ್ರು, ನಾವೆಲ್ಲರೂ ಕೂಡ ರೈತರ ಪರವಾಗಿ ನಿಂತ್ಕೊಳ್ತಾ ಇದ್ದೀವಿ ಅಂತ. ಸೊ ಕಾದ್ ನೋಡ್ಬೇಕು ಇನ್ನು ಯಾವ್ಯಾವ ರೀತಿಯಾಗಿ ಯಾವ್ಯಾವ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾವೆ ಅಂತ. ಕಾರ್ಮಿಕ ಮುಖಂಡರಾಗಿರುವಂತ ಶಿವಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಿವಣ್ಣ ಅವರೇ. ಅವರ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಶಿವಣ್ಣ ಅವರು ಕಾರ್ಮಿಕ ಸಂಘದವರು ಅವರು ಏನು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕವನ್ನು ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಾರ್ಮಿಕ ಸಂಘದವರ ನಿರ್ಧಾರ ಏನಾಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಈಗ ಆಲ್ರೆಡಿ ಕಳೆದ 2 ದಿನಗಳಿಂದಲೂ ಕೂಡ ಅವರು ಬೆಂಗಳೂರಿನಲ್ಲಿ ರೈತ ಸಂಘದವರು ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ರು. ಇನ್ನು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಕೂಡ ಇವತ್ತು ಆ ಒಂದು ಪ್ರತಿಭಟನೆಯ ಜಾಗಕ್ಕೆ ಹೋಗಿದ್ರು, ಅವರ ಮನವಿಯನ್ನ ಸ್ವೀಕರಿಸಿದ್ರು. ಅದೇ ಒಂದು ವಿಚಾರವನ್ನ ಅವರು ವಿಧಾನಸಭೆಯಲ್ಲೂ ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲಿದ್ದಾರೆ. ಅವರ ಮನವಿಯನ್ನ ಸ್ವೀಕರಿಸಿದ್ದಾರೆ ಸಿದ್ದರಾಮಯ್ಯನವರು. ಅವರು ಕೂಡ ಸಪೋರ್ಟ್ ಅನ್ನ ಕೊಡ್ತಾ ಇರುವಂತದ್ದು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲೇ ರೈತ ಸಂಘದವರೆಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಇಲ್ಲೆಲ್ಲ ಕಡೆನೂ ಕೂಡ ಸಾಕಷ್ಟು ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ವು. ಯೋಗೇಂದ್ರ ಯಾದವ್ ಅವರು ಕೂಡ ಭಾರತ ಬಂದ್ ಆಗಬೇಕು ಅಂತ ಹೇಳ್ತಾ ಇದ್ರು ಸೆಪ್ಟೆಂಬರ್ 25ನೇ ತಾರೀಕು. ಈಗ ಕರ್ನಾಟಕ ಬಂದ್ಗಂತೂ ಈಗಾಗಲೇ ರೈತ ಸಂಘದವರು ಕರೆಯನ್ನ ನೀಡಿರುವಂತ ಹಿನ್ನೆಲೆಯಲ್ಲಿ ಇನ್ನು ಯಾವ್ಯಾವ ರೀತಿಯಾಗಿ ಯಾವ್ಯಾವ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸ್ತವೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಒಟ್ನಲ್ಲಿ ಏನಾದ್ರೂ ಶುಕ್ರವಾರ ನಿಮ್ಮ ಪ್ಲಾನ್ಸ್ಗಳಿದ್ರೆ ಮುಂದೂಡ್ಕೊಳ್ಳಿ, ಅಥವಾ ಅದಕ್ಕೂ ಮುಂಚೆನೆ ಆ ಒಂದು ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಒಳಿತು. ಯಾಕಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಈ ಒಂದು ತುಂಬಾ ಎಫೆಕ್ಟಿವ್ ಆಗಿ ಬಂದ್ ನಡೆದಂತ ಸಂದರ್ಭದಲ್ಲಿ ಅಕಸ್ಮಾತ್ ಯಾರಾದ್ರೂ ಒಬ್ಬ ಬಸ್ಸಿಗೆ ಕಲ್ಲು ಹೊಡೆದು ಬಿಟ್ರೆ ಆ ಬಸ್ ಸಂಚಾರನೇ ಕಂಪ್ಲೀಟ್ ಆಗಿ ನಿಂತೋಗ್ಬಿಡುತ್ತೆ. ಸೊ ಹೀಗಾಗಿನೇ ನಿಮ್ಮ ಕೆಲಸಗಳು ಏನೇ ಇದ್ರೂ ಕೂಡ ಮುಂಚೆನೆ ಮುಗಿಸ್ಕೊಂಡ್ಬಿಡಿ. ಶುಕ್ರವಾರಕ್ಕೂ ಮುಂಚೆನೆ ಮುಗಿಸ್ಕೊಳ್ಳಿ, ಅಥವಾ ಶುಕ್ರವಾರ ಆದ್ಮೇಲೆ ಆ ಒಂದು ಕೆಲಸಗಳನ್ನ ಮುಂದೂಡ್ಕೊಂಡ್ರೆ ಒಳ್ಳೇದು. ಈ ಒಂದು ಬಂದ್ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರವನ್ನ ಎಚ್ಚರಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸಾಕಷ್ಟು ಬಾರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ರೈತ ಪರ ಸಂಘಟನೆಗಳು. ಆದ್ರೆ ಈಗ ಬಂದನ್ನ ಆಚರಣೆ ಮಾಡುವ ಮುಖಾಂತರ ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ಕೊಡ್ತಾರೆ, ಈ ಒಂದು ಎಚ್ಚರಿಕೆಯಿಂದ ಏನಾದ್ರೂ ಮಾರ್ಪಾಡು ಆಗುತ್ತಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ನಿನ್ನೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಯಾವುದೇ ರೀತಿಯಲ್ಲೂ ಕೂಡ ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ನಾವಂತೂ ಬಿಡೋದಿಲ್ಲ ಅಂತ. ಕಾದ್ ನೋಡ್ಬೇಕು ಈ ಬಂದ್ ಎಫೆಕ್ಟ್ ಯಾವ ರೀತಿಯಾಗಿ ತಟ್ಟುತ್ತೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಅಂತ. ಇವೆಷ್ಟು ಇವರೆಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ